ये डाकिनी साकिनी ये बंदा सुमीरे सुमूरी हुಡುಗರೇ सुमीरे बंद सुमीरे डाकिनी साकिनी सुमीरे अव बंद ಏನು ಮಾತಾಡಬೇಡ सुमीरे ಅಯ್ಯೋ ಇರ್ಲಾರ್ದು ನಿರ್ವ ಬಿಟ್ಕೊಂಡಂಗಾಯ್ತು ಅಮ್ಮ. ಅಯ್ಯೋ ಕರೆಂಟ್ ಇವಾಗಲೇ ಹೋಗ್ಬೇಕಾ? ಅಯ್ಯೋ ಅಮ್ಮ ಭಯ ಆಗ್ತಿದೆ. ಏನು ಮಾಡೋದು ಇವಾಗ? ಹೋಗು ಹೋಗು, ನಾನು ರಕ್ತ ಕೊಡಲ್ಲ, ನಾನು ಕೊಡಲ್ಲ, ನಾನು ಕೊಡಲ್ಲ ಅಮ್ಮ, ನಾನು ರಕ್ತ ಕೊಡಲ್ಲ ಅಮ್ಮ, ನಾನು ರಕ್ತ ಕೊಡಲ್ಲ, ನಾನು ರಕ್ತ ಕೊಡಲ್ಲ, ನಾನು ರಕ್ತ ಕೊಡಲ್ಲ, ನಾನು ರಕ್ತ ಯಾಕೆ ಹಿಂಗಾಗ್ತಿದೆ? ಸದ್ಯ ಕರೆಂಟ್ ಬಂತಲ್ಲ, ಕತ್ಲೆ ಸಮಯದಲ್ಲಿ ಕರೆಂಟ್ ಬಂದರೆ ಸ್ವಲ್ಪ ಧೈರ್ಯ ಏನಾದರೂ ಬರುತ್ತೆ. ಇದಿಷ್ಟೊಂದೆಲ್ಲ ವರ್ಕೌಟ್ ಆಗುತ್ತಾ? ನನ್ನ ಮಗ ಇದನ್ನು ಓದ್ತಾ ಇದ್ದಾಗಲೇ ಅನ್ಕೋಬೇಕಾಗಿತ್ತು. ತಾತ್ಸಾರ ಮಾಡಿಬಿಟ್ಟೆ, ತುಂಬ ತಾತ್ಸಾರ ಮಾಡಿಬಿಟ್ಟೆ. ನನ್ನ ಮಗ ನಂಜಪ್ಪ ಇದ್ರ ರುಚಿ ತಿಳ್ಕೊಂಡು ಅದೆಷ್ಟು ಜನನ ಬುಟ್ಟಿಗೆ ಹಾಕೊಂಡು ಹಾಳು ಮಾಡಿಬಿಟ್ಟಿದ್ದಾನೆ ಏನೋ. ಅಯ್ಯೋ, ಇದು ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಡಾಕಿಣಿನ ಕರ್ಸೋ ಬದಲು ನನ್ನ ಡವ್ ಐಶುನಾದರೂ ಕರ್ಸ್ಬೋದಾಗಿತ್ತು. ಸ್ವಲ್ಪ ವರ್ಕೌಟನ ಆಗಿರೋದು. ಯಾಕೆ ಹಿಂಗಾಗ್ಬಿಡ್ತು? ಯಾರೋ ಪಕ್ಕದಲ್ಲಿ ಬಂದು ನಿಂತ್ಕೊಂಡಂಗಾಯ್ತು. ಅಯ್ಯೋ, ಈ ಡಾಕಿಡಿದು ಒಳ್ಳೆ ಕಾಟ ಆಯ್ತಲ್ಲಪ್ಪ. ಈ ಗೆಜ್ಜೆ ಶಬ್ದ ಒಳ್ಳೆ DTS ರೇಂಜಿಗೆ ಬರ್ತಾ ಇದೆ. ಈ ನನ್ನ ಮಗ ನಂಜಪ್ಪ ಮಾಡಿರೋ ಕೆಲಸಕ್ಕೆ ಆಫೀಸಲ್ಲಿ ನನ್ನ ಹೆಣ ಬೀಳೋದಂತೂ ಗ್ಯಾರಂಟಿ. ಎಲ್ಲೋಗಕ್ಕೂ ಆಗ್ತಾ ಇಲ್ಲ, ಎಲ್ಲೋಗಕ್ಕೂ ಇದು ಬಿಡ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತದೆ.
ಏ ಡಾಕಿಣಿ, ನೀನ್ ಇವತ್ತೆಷ್ಟೇ ಹೆದರ್ಸಿದ್ರು ನಾನು ನಿನ್ಗೊಂದು ತೊಟ್ಟು ರಕ್ತ ಕೊಡಲ್ಲ, ತಿಳ್ಕೊ. ಅಲ್ಲ, ನೀನ್ ರಕ್ತ ಕೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ ನೀನೇನು ಕೊಟ್ಬಿಡ್ಗಿದ್ಯಾ? ಓ ಅಲ್ಲ, ನೀನ್ ರಕ್ತ ಕೇಳ್ದೆ ಅಂದ್ಬಿಟ್ಟು ನಾನು ಕೊಟ್ಬಿಟ್ರೆ ಆ ರಕ್ತನ ನಾನು ಸಂಪಾದನೆ ಮಾಡೋದಕ್ಕೆ 3 kg ತಿನ್ಬೇಕು. ಈಗಿರೋ ಕಮಿಟ್ಮೆಂಟ್ಗೆ ಅರ್ಧ kg ಹೊಂಚ್ಕೊಳಕ್ ಆಗ್ತಾ ಇಲ್ಲ. ಇನ್ 3 kg ಎಲ್ಲಿಂದ ಹೊಂಚ್ಕೊಳ್ಳೋದು? ಕೊಡಲ್ಲ, ಹೋಗು. ಕೊಡಲ್ಲ ಅಂದ್ರೆ ಕೊಡಲ್ಲ. ಅಲ್ಲ, ಇಷ್ಟೊತ್ತಾದ್ರೂ ನನಗೆ ಯಾಕಪ್ಪ ಹಸಿವೆ ಆಗಿಲ್ಲ? ಎಲ್ಲಾಗತ್ತೆ ಹಸಿವು, ಮೈಯೆಲ್ಲ ಫುಲ್ ಡೋಸೆ ತುಂಬಿಕೊಂಡಿದೆ, ಇನ್ನು ಹಸುವಾಗುತ್ತಂತೆ ಹಸಿವು. ದೊಡ್ಡ ನನ್ನ ಮಗನೇ. ಯಾರೋ ಬಾತ್ರೂಮಲ್ಲಿ ಸ್ನಾನ ಮಾಡ್ತಿರೋ ಹಾಗಿದೆ. ಅಯ್ಯೋ ಗ್ರಾಚಾರ್ವೆ, ಏನು ಕಾತಿದ್ಯೋ ಏನೋ. ಯಾರೋ ಹಾಡು ಹೇಳ್ಕೊಂಡು ಸ್ನಾನ ಮಾಡ್ತಿದಾರಲ್ಲ, ಯಾರಿರ್ಬೋದು? ಯಾರು ಒಳಗಡೆ ಸ್ನಾನ ಮಾಡ್ತಿರೋದು? ಹಲೋ, ಯಾರು ಅಂದೆ? ಇದಕ್ಕಿದ್ದಂಗೆ ನಿಲ್ಸ್ಬಿಟ್ರು. ಯಾರು? ಇದೇನಿದು? ಯಾರು ಒಳಗಡೆ ಇಲ್ಲ. ಹಾಡು ಹೇಳ್ಕೊಂಡು ಸ್ನಾನ ಮಾಡ್ದಂಗಾಯ್ತು. ಇಲ್ಲಿ ಬಂದ್ರೆ ಶವರ್ ಆನ್ ಆಗಿದೆ, ಯಾರೂ ಇಲ್ಲ. ಇದೇನಿದು? ಎಲ್ಲ ವಿಚಿತ್ರವಾಗಿ. ಯಾರು ಹೊಡೋಗಿದ್ದು? ಯಾರೋ ಓಡ್ದಂಗಾಯ್ತಲ್ಲ. ಅಯ್ಯೋ, ಯಾರಿದು ಹಿಂಗೆ ಎದುರಿಸ್ತಿರೋದು? ಡಾಕಿಣಿನೇ ಇರ್ಬೋದಾ? ಅಯ್ಯೋ, ಒಂದು ಗೊತ್ತಾಗ್ತಾ ಇಲ್ವೇ? ಅಯ್ಯೋ, ರಕ್ತ ಕುಡಿಯೋದಕ್ಕೆ ಡಾಕಿಣಿ ಇನ್ನೊಂದು ವೇಷದಲ್ಲಿ ಬಂದ್ಬಿಟ್ಟಿದೆ. 100% ಡಾಕಿಣಿನೇ. ನಾನು ಅವಾಗಲೇ ಹೇಳಿಲ್ವಾ ರಕ್ತ ಗಿಕ್ತ ಕೊಡಕ್ ಆಗಲ್ಲ ಅಂತ? ಏನ್ ನೀನ್ ಕೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ ಅದನ್ ಬಿಟ್ಟಾಯ? ರಕ್ತ ಮೊದ್ಲೇ ನನಗೆ ಲೋ BP, ರಕ್ತ ಕಮ್ಮಿ. ಡಾಕ್ಟರ್ ಹೇಳೋದೆ ನಿನಗೆ ಒಬ್ಬ ರಕ್ತ ಕೊಡ್ಬೇಕು ಕೊಡು ಅಂತ. ನೀನ್ ಒಳ್ಳೆ ರಕ್ತ ಕೊಡು ಅಂತ ಹಿಡ್ಕೊಂಡ್ಬಿಟ್ಟಿದ್ಯಲ್ಲ. ಅಕ್ಕ ಅಕ್ಕ ಡಾಕಿಣಿ ಅಕ್ಕ, ನಿನ್ನ ನನ್ನ ತಮ್ಮ ಅನ್ಕೊಂಬಿಟ್ಟು, ಅಲ್ಲಲ್ಲ ನನ್ನ ನಿನ್ ತಮ್ಮ ಅನ್ಕೊಂಬಿಟ್ಟು ಕ್ಷಮಿಸ್ಬಾರ್ದ? ನನ್ ಡಾಕಿಣಿ ಅಲ್ಲ. ಏನಕ್ಕ? ನಾನು ಡಾಕಿಣಿ ಅಲ್ಲ. ಡಾಕಿಣಿ ಅಲ್ವಾ? ಇನ್ನೇನ್ ರಾಗಿಣಿನ ಅನ್ಕೊಂಡೆ. ನಿನ್ನ ಗೆಟಪ್ ನೋಡಿ ಯಾವುದೋ ಮೋಹಿನಿ ಇರ್ಬೇಕು ಅಂತ. ಅಲ್ಲ, ಸಾಮಾನ್ಯವಾಗಿ ಮೋಹಿನಿಗಳೆಲ್ಲ ಬಿಳಿ ಸೀರೆ ಉಟ್ಕೊಂಡಿರ್ತವೆ. ನೀನೇನು ಪಿಂಕ್ ಕಲರ್ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ಯಾವುದು ಸೇಟು ಫಿಗರ್ ಇರಬೇಕು. ಹೋಗ್ಲಿ ಬಿಡು, ದೇವುಗಳು ಅಪ್ಡೇಟ್ ಆಗ್ಬಿಟ್ಟವೆ. ಅಕ್ಕ, ನಮ್ಮ ಅಪ್ಪಗ್ ನಾನು ಒಬ್ನೇ ಕಣಕ್ಕ ಮಗ. ಅವ್ನು ಅವಾಗ ಹೇಳ್ತಾ ಇರ್ತಾನೆ, ನಿನ್ನನ್ನು ಪಡೆಯೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಕಣೋ ಅಂತ. ನನ್ನ ನಂಬ್ಕೊಂಡು 12 ಜನ ಅವ್ರೆ ಮನೇಲಿ. ನಾನೇನಾರ ಔಟ್ ಆಗ್ಬಿಟ್ರೆ 11 ವಿಕೆಟ್ ಕೇರ್ ಆಫ್ ಫುಟ್ಬಾತ್ ಆಗ್ಬಿಡ್ತವೆ ಕಣಕ್ಕ. ಅಕ್ಕ ಅಕ್ಕ, ನಾನೊಂದು ಪ್ರಶ್ನೆ ಕೇಳ್ತೀನಿ, ತಿರುಗಿ ನೋಡ್ದಂಗೆ ಉತ್ತರ ಕೊಟ್ಬಿಡ್ತೀಯಾ? ನೀನ್ ನಿಜವಾಗ್ಲೂ ಮೋಹಿನಿನೇನಾ? ಇಲ್ಲ. ಇಲ್ವಾ? ಮತ್ತಿನ್ಯಾರು? ಐಶು. ಐಶುನಾ? ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ನೀನು ತಮಾಷೆ ಮಾಡ್ತಿದ್ಯಾ ಅಂತ ಅನಿಸ್ತಿದೆ. ನಿಜವಾಗ್ಲೂ ನೀನ್ ಐಸುನಾ? ಹಂಗಾರೆ ತಿರುಗು ನೋಡೋಣ.
ಅಯ್ಯೋ ಐಸು ಐ ಲವ್ ಯು. ಅಯ್ಯೋ ಇದ್ರ ಲೋಕದ ಇಂದ್ರಾಣಿ ತಗೊಳಲ್ಲಪ್ಪ. ವಶೀಕರಣ ಮಾಡಿ ಇವಳ ಹೆಸರನ್ನ 101 ಜಪ ಮಾಡಿದಕ್ಕೂ ಸಾರ್ಥಕ ಆಯ್ತು. ಇದು ವರ್ಕೌಟ್ ಆಗ್ತಿದ್ಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದ್ರೆ ಏನ್ ಮಾಡೋದು? ಇವಳು ಬಂದು ನನ್ನ ತಬ್ಗಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಇದೇ ಖುಷಿಲಿ